ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದಲ್ಲಿ ಸರಣಿ ಕಳ್ಳತನ ನಡೆಯುತ್ತಿದ್ದು, ಕಳ್ಳರು ಮನೆಯಲ್ಲಿ ನುಗ್ಗುತ್ತಿರುವ ಹಾಗೂ ಮನೆಯ ಸುತ್ತ ತಿರುಗುತ್ತಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತೀಚೆಗೆ ಹುನಗುಂದ ಹಾಗೂ ಇಲ್ಕಲ್ ಪಟ್ಟಣದಲ್ಲಿ ಕಳ್ಳತನ ನಡೆಯುತ್ತಿದ್ದು, ಲಕ್ಷಾಂತರ ರೂಪಾಯಿಗಳ ನಗದು ಹಾಗೂ ಚಿನ್ನಾಭರಣ ದೋಚಿಕೊಂಡು ಹೋಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಕಳ್ಳರು ಮುಖಕ್ಕೆ ಕ್ಯಾಪ್ ಹಾಕಿಕೊಂಡು ತಿರುಗುತ್ತಿರುವ ದೃಶ್ಯ ಸೆರೆಯಾಗಿದ್ದು, ಹುನಗುಂದ ಪಟ್ಟಣದಲ್ಲಿ ನಡೆದ ಸರಣಿ ಕಳ್ಳತನ ಪ್ರಕರಣದಲ್ಲಿ ಮೂವರ ಪೊಲೀಸ್ ಮನೆಯು ಕಳ್ಳತನ ಆಗಿದ್ದು ಆತಂಕ ಮೂಡಿಸಿದೆ. ಇದರಿಂದ ಸ್ಥಳೀಯರು ಭಯಭೀತರಾಗಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಹಿರಿಯ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. ಇದೇ ಡಿಸೆಂಬರ್ 19ರಿಂದ ನಡೆಯಬೇಕಾಗಿದ್ದ ಚಾಲುಕ್ಯ ಉತ್ಸವವು ಜನವರಿ 17ರಿಂದ 3 ದಿನಗಳ ಕಾಲ ಆಚರಣೆ ಮಾಡಲಾಗುವುದೆಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಅವರು ಜಿಲ್ಲಾಡಳಿತ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಜನವರಿ 2026ರ 17, 18 ಹಾಗೂ 19ರಂದು 3 ದಿನಗಳ ಕಾಲ ಚಾಲುಕ್ಯ ಉತ್ಸವ ಬಾದಾಮಿ ಹಾಗೂ ಪಟ್ಟದಕಲ್ಲ ಐಹೊಳೆಯಲ್ಲಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆರ್.ಬಿ. ತಿಮ್ಮಾಪುರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ಸಭೆಯ ತೀರ್ಮಾನದಂತೆ ಜನವರಿ 17ರಿಂದ 19ರವರೆಗೆ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದರು. ಬೆಳಗಾವಿಯ ಚಳಿಗಾಲ ಅಧಿವೇಶನ ಡಿಸೆಂಬರ್ 19ರವರೆಗೆ ನಡೆಯಲಿದೆ. ಇದಲ್ಲದೆ ಜನವರಿ 3ರಿಂದ ಬಾದಾಮಿ ಬನಶಂಕರಿ ದೇವಿಯ ಜಾತ್ರೆ ಕೂಡ 1 ತಿಂಗಳ ಕಾಲ ನಡೆಯಲಿರುವ ಹಿನ್ನೆಲೆಯಲ್ಲಿ ಚಾಲುಕ್ಯ ಉತ್ಸವ ಮುಂದೂಡಲಾಗಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂತಹ ಶಶಿಧರ್ ಕುರೇರ್ ಮಾತನಾಡಿ, ಪ್ರಸಕ್ತ ಬಜೆಟ್ನಲ್ಲಿ ಘೋಷಿಸಿದಂತೆ ನೃತ್ಯೋತ್ಸವ ರೂಪದಲ್ಲಿ ಚಾಲುಕ್ಯ ಉತ್ಸವವು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಒಡಿಶಾದಲ್ಲಿ 3 ತಿಂಗಳ ಕಾಲ ನಡೆಯುತ್ತಿದೆ. ಆ ಮಾದರಿಯಲ್ಲೇ 3 ದಿನಗಳ ಕಾಲ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ ಎಂದರು. ಇದಕ್ಕೆ ಕಾಲಾವಕಾಶ ಬೇಕಾಗಿರುವುದರಿಂದ ಜನವರಿ 17ಕ್ಕೆ ಉತ್ಸವ ಮುಂದೂಡಲಾಗಿದೆ ಎಂದರು. ಈ ಬಾರಿ ನೃತ್ಯೋತ್ಸವದ ಜೊತೆಗೆ ಗ್ರಾಮೀಣ ಕ್ರೀಡೆಯನ್ನು ಸಹ ಆಯೋಜನೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಬಜೆಟ್ ಆಯವ್ಯಯದಲ್ಲಿ ಘೋಷಣೆ ಇತ್ತಲ್ಲ, ಅದು ನಾವು ಮುಂಚೆ ಇವಾಗ ಡಿಸೆಂಬರ್ 19, 20, 21 ನಿಗದಿಯಾಗಿತ್ತು. ಮೊನ್ನೆ 9ನೇ ತಾರೀಕು ಸುವರ್ಣಸೌಧದಲ್ಲಿ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಸಭೆ ಆಯ್ತು ರೀ. 9ನೇ ತಾರೀಕು ಸಭೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಎಲ್ಲ ಅದೇ ಮನೆಯಲ್ಲಿ ನಮ್ಮ ಸಿ ಅವರು, ಎಸ್ ಪಿ ಅವರು ಎಲ್ಲ ಚರ್ಚಿಸಿ ಈ ಒಂದು ಏನು ವಿಧಾನಸಭೆ ಅಧಿವೇಶನ ನಡೀತಾ ಇದೆಯಲ್ಲ, ಹೀಗಾಗಿಬಿಟ್ಟು ಎಲ್ಲ
ಜನಪ್ರತಿನಿಧಿಗಳು ಅಲ್ಲೇ ಇರೋದ್ರಿಂದ ಆದರೂ ಸೇಮ್ ಮೊನ್ನೆ ಮುಖ್ಯಮಂತ್ರಿಯವರು ಸಹಮತ ವ್ಯಕ್ತಪಡಿಸಿದ್ರು. ಬಟ್ ಈ ಸಿದ್ಧತೆಯಲ್ಲಿ ಇದು ಆಗ್ಬೋದು, ಯಾವ ರೀತಿಯಿಂದ ಲೋಪದೋಷ ಆಗ್ಬೋದು. ಮತ್ತೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಬನಶಂಕರಮ್ಮನ ಜಾತ್ರೆ ಜನವರಿ 3ಕ್ಕೆ ಸ್ಟಾರ್ಟ್ ಆಗ್ತದೆ. ಈಗಾಗಲೇ ಅದರದ್ದು ಸಿದ್ಧತೆಗಳು ಕೂಡ ಅಲ್ಲಿ ನಡೀತಾ ಇರೋದ್ರಿಂದ ಆ ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ಇದು ಮಾಡಿ ಆಮೇಲೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರನ್ನು ಮೀಟಾಗಿ ಮತ್ತೆ ಇನ್ನೊಂದು ಡೇಟ್ ಕೂರಿದ್ದಾರೆ. ಜನವರಿದು ಜಾತ್ರೆ ತಮ್ಗೆ ಗೊತ್ತಿದೆ 14ರ ಮಟ್ಟ ಆಗುತ್ತೆ, ಕಂಟಿನ್ಯೂಸ್ ಇರುತ್ತೆ, ಜನ ಜಾಸ್ತಿ ಇರುತ್ತೆ. ಹಾಗೆ ನೆಕ್ಸ್ಟ್ 17, 18, 19 ಬಾದಾಮಿಯಲ್ಲಿ 17ನೇ ತಾರೀಕು, 18ನೇ ತಾರೀಕು ಪಟ್ಟದಕಲ್ಲು, 19ನೇ ತಾರೀಕು ಐಹೊಳೆಯಲ್ಲಿ ಉದ್ಘಾಟನೆ ಬಾದಾಮಿಯಲ್ಲಿ ಆಗುತ್ತೆ. ಸಮಾರಂಭ ಐಹೊಳೆಯಲ್ಲಿ ಮಾಡ್ಬೇಕಂತ. ಆಮೇಲೆ ಏನು ಸಿದ್ಧತೆಗಳು ಸೂಚನೆ ಕೊಟ್ಟಿದ್ದಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ಕೊಟ್ಟಿದ್ದಾಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೆವು. ಈ ಅಂತಾರಾಷ್ಟ್ರೀಯ ಸ್ಥಳೀಯವಾಗಿ ಏನು ಕಲಾಕಾರ ಇರ್ತಾರಲ್ಲ ಅವರೊಂದು 50% ಅವ್ರಿಗೆ, 50% ಹೊರಗಿನ ಜಿಲ್ಲೆಯವರು. ಮಾಡ್ತಾ ಇದೀವಿ 3 ದಿವಸಗಳಲ್ಲಿ. ಬೆಳಿಗ್ಗೆ ಮಾಡ್ತಾ ಇದ್ರಿ, ಇವಾಗ ನಾವು ಸಾಯಂಕಾಲ 4 ಗಂಟೆಯಿಂದ 6:30. ಒಂದನೇ ದಿನ 17ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಏನು ಬರ್ತಾರೆ ಸಾಯಂಕಾಲ, ಅದು ಟೈಮಿಂಗ್ ಇನ್ನೂ ಕನ್ಫರ್ಮ್ ಆಗುತ್ತೆ, ಸಾಯಂಕಾಲ ಕೊಡ್ತಾರೆ. ಅದಕ್ಕಿಂತ ಮುಂಚೆನೇ ಬೆಳಿಗ್ಗೆ ನಮ್ಮ ಕಲಾ ತಂಡಗಳು ಟ್ಯಾಬ್ಲು ಅವತ್ತಿನ ದಿನ ಸ್ಥಳೀಯವಾಗಿ ಹೇಳಿದ್ರಲ್ಲ ವಿಚಾರಗೋಷ್ಠಿ ಕೂಡ ಈ ಸತ್ಯ ಮಾಡ್ತಾರೆ. ಒಂದು ತಮಗೆಲ್ಲ ಹೇಳೋದು ಮುಖ್ಯ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಬಜೆಟ್ನಲ್ಲಿ ಈ ನಮ್ಮ ಚಾಲುಕ್ಯ ಉತ್ಸವನ ನೃತ್ಯೋತ್ಸವ ಮಾಡ್ಬೇಕಂತ ತೀರ್ಮಾನ ಆಗಿದೆ. ನೃತ್ಯೋತ್ಸವ ಅಂತಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ವಿವಿಧ ಥರದ ಒಂದು ನೃತ್ಯ ಕಲೆಗಳು, ಈಗ ಕುಚಿಪುಡಿ ಇರ್ಬೋದು, ಭರತನಾಟ್ಯ ಇರ್ಬೋದು, ಮೋಹಿನಿ ಅಟ್ಟಂ ಇರ್ಬೋದು, ಈ ತರ. ಈಗ ಕೋನಾರ್ಕ್ನಲ್ಲಿ, ಒರಿಸ್ಸಾದಲ್ಲಿ 2 ತಿಂಗಳು 3 ತಿಂಗಳ ಕಾಲ 90 ದಿನಗಳ ಕಾಲ ನೃತ್ಯೋತ್ಸವ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾರೆ. ಆ ಒಂದು ಮಾದರಿಯಲ್ಲಿ ಇದು ದೇಶದ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಮೊನ್ನೆ ಕನ್ನಡ ಸಂಸ್ಕೃತಿ ಸಚಿವರು ಈ ಒಂದು ಪಾಯಿಂಟ್ ಆಧಾರದ ಮೇಲೆ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ ಮಾಡೋಣ, ನೀಟಾಗಿ ಮಾಡೋಣ ಅಂತ ಹೇಳಿ ಈ ಸ್ವಲ್ಪ ಮುಂದೂಡಿದ್ದಾರೆ. ಸ್ವಲ್ಪ ಮತ್ತೆ ಈ ಸೆಷನ್ ಇರೋದ್ರಿಂದನೂ ಗಡಿಬಿಡಿ ಆಗುತ್ತೆ ಅಂತ ಹೇಳಿ ಅವರು ಮಾಡಿದ್ರು. ಮತ್ತು ಈಗ ಕಲಾ ತಂಡಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಈಗ ನಾವು ಅರ್ಜಿ ಎಲ್ಲ ತಗೊಂಡಿದ್ವಿ, ಡ್ರಾಫ್ಟ್ ಎಲ್ಲ ಮಾಡ್ಕೊಂಡಿದ್ವಿ, ಬಟ್ ಇನ್ನೂ ಅಂತಿಮಗೊಳಿಸಿರ್ಲಿಲ್ಲ. ಈ ತಾರೀಕಿನಂದು ಇವ್ರು ಬರ್ಬೇಕು, ಈ ತಾರೀಕಿನಂದು ಇವ್ರು ಬರ್ಬೇಕಂತ ಫೈನಲ್ ಮಾಡಿರ್ಲಿಲ್ಲ. ಸೊ ಅದನ್ನ ಏನ್ ಮಾಡ್ತೀವಿ, ಈಗ ನಮ್ಗೆ ಕಾಲಾವಕಾಶ ಟೈಮ್ ಸಿಕ್ಕಿರೋದ್ರಿಂದ ಮತ್ತೊಂದು ಸಾರಿ ಅದನ್ನ ರೂಪುರೇಷೆ ಕೊಟ್ಕೊಂಡು ಎಲ್ಲ ಚರ್ಚೆ ಮಾಡಿ ಮಾನ್ಯ ಶಾಸಕರು ಸಚಿವರ ಗಮನಕ್ಕೆ ತಂದು ಅದನ್ನ ಫೈನಲ್ ಮಾಡಿ ತಮಗೆ ತಿಳಿಸ್ತೀವಿ. ಈ ಚಾಲುಕ್ಯೋತ್ಸವ ಜೊತೆಗೆ ಅಲ್ಲಿ ಒಂದು ಸ್ಥಳೀಯ ಒಂದು ಕ್ರೀಡೆ ಚಟುವಟಿಕೆಗಳನ್ನು ಇರಬೇಕಂತ ನಾವು ಮಾತಾಡ್ಕೊಂಡಿದ್ವಿ. ಒಂದು ಕುಸ್ತಿ ಪಂದ್ಯಾವಳಿಗಳು, ಒಂದು ಸಾಣೆಕಲ್ಲು ಎತ್ತೋದು, ಮತ್ತು ಅಲ್ಲಿ ರಾಕ್ ಕ್ಲೈಂಬಿಂಗ್ ಒಂದು ಸ್ವಲ್ಪ ಫೇಮಸ್ ಇರೋದ್ರಿಂದ ರಾಕ್ ಕ್ಲೈಂಬಿಂಗ್ ಒಂದು. ಈ 3 ಇವೆಂಟನ್ನು ಚೆನ್ನಾಗಿ ಅದ್ದೂರಿಯಾಗಿ ಮಾಡೋಣ ಅಂತ ಚರ್ಚೆ ಮಾಡಿದ್ವಿ. ಸೊ ಅದನ್ನು ನಾವು ಮುಂದಿನ ದಿನದಲ್ಲಿ 17, 18, 19 ಇರೋದ್ರಿಂದ ಯಾವ ದಿನಾಂಕ ಅಲ್ಲಿ ಮಾಡೋದು ಯಾವ ರೀತಿ ಅಂತ ನಾವು ಡಿಸ್ಕಷನ್ ಮಾಡ್ಕೊಂಡು ಪ್ಲಾನ್ ಮಾಡಿ ಫೈನಲ್ ಮಾಡಿ ಅಂತಿಮವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ. ಹೌದು, ನೆಕ್ಸ್ಟ್ ಫೆಬ್ರವರಿ ಅಲ್ಲ ಅಂತ ಹೇಳಿದ್ದು ನಾವು. ಡೇಟ್ ಎಲ್ಲ ಕೋಯಿನ್ಸೈಡ್ ಆಗ್ತದ ಅನ್ನೋದ್ರಿಂದ ಈಗ ಹಂಪಿ ಉತ್ಸವ, ಆನೆಗುಂದಿ ಉತ್ಸವ ಎಲ್ಲ ಈಗ ಫೆಬ್ರವರಿ ಫಸ್ಟ್ ವೀಕಿಂದ ಶುರು ಆಗ್ಬಿಡ್ತವೆ ಉತ್ಸವಗಳು. ಈಗ ನಮಗೆ ಟೈಮ್ ಇರೋದು ಜನವರಿ 25 ಒಳಗೆ ಮಾಡ್ಬೇಕೇನಾರೈತೆ. ಮತ್ತೆ ಫೆಬ್ರವರಿ ಹೋಗ್ಬಿಟ್ಟು ಪ್ರೀ ಫಿಕ್ಸ್ಡ್ ಡೇಟ್ಸ್ ಇರ್ತಾವಲ್ಲ, ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಬಾಗಲಕೋಟೆಯ ನಗರದ ಸಮೀಪ ಇರುವಂತ ಮುರ್ನಾಳ್ ಪುನರ್ವಸತಿ ಕೇಂದ್ರದಲ್ಲಿ ಜಗದ್ಗುರು ಶ್ರೀ ಮಳೆರಾಜೇಂದ್ರ ಸ್ವಾಮೀಜಿ ಮಠದ ಕಾರ್ತಿಕೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. 40 ವಾಡದ ಬ್ರಹ್ಮಾಂಡ ಬೇರಿ ಮಠದ ಪೂಜ್ಯರಾಗಿರುವಂತಹ ಡಾಕ್ಟರ್ ಸುಧೇಂದ್ರ ಸ್ವಾಮಿಗಳು ಅವರು ದೀಪಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾರ್ತಿಕೋತ್ಸವ ಅಂದರೆ ಕಾರ್ತಿಕ ಮಾಸದಲ್ಲಿ ದೇವಾಲಯಗಳಲ್ಲಿ ನಡೆಯುವ ದೀಪೋತ್ಸವ, ವಿಶೇಷ ಪೂಜೆಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಸಂಭ್ರಮವಾಗಿದ್ದು, ಇದು ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡಿಸುವ ಹಬ್ಬವಾಗಿದೆ ಎಂದರು. ಇದರಲ್ಲಿ ಭಕ್ತರು ದೀಪಗಳನ್ನು ಹಚ್ಚಿ ವಿಶೇಷ ಅಲಂಕಾರಗಳೊಂದಿಗೆ ದೇವರ ದರ್ಶನ ಪಡೆಯುತ್ತಾರೆ. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮಠದ ಪೂಜ್ಯರಾಗಿರುವಂಥ ಗುರುಲಿಂಗ ಮಹಾಸ್ವಾಮೀಜಿಗಳು ಮಾತನಾಡಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಇದೊಂದು ಕೃಷಿ ಪರಂಪರೆಯ ಮಠವಾಗಿದ್ದು, ಸಕಾಲಕ್ಕೆ ಬೇಕಾಗುವಂಥ ಮಳೆ ಬೆಳೆ ನೀಡುವ ಏಕೈಕ ಮಠವಾಗಿದೆ ಎಂದರು.
ವೇದಿಕೆಯ ಮೇಲೆ ಗಿಣಿಗೇರ ಆನೆಗುಂದಿ ಸಂಸ್ಥಾನದ ಸರಸ್ವತಿ ಪೀಠದ ನರಸಿಂಹ ಸ್ವಾಮೀಜಿಗಳು, ಶ್ರೀಕಂಠ ಸ್ವಾಮೀಜಿಗಳು ಪಾವನ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಎನ್ನದೇ ಪ್ರತಿಯೊಬ್ಬರೂ ಮಳೆ ರಾಜೇಂದ್ರ ಮಠದ ತುಂಬೆಲ್ಲ ಲಕ್ಷ ದೀಪೋತ್ಸವವನ್ನು ಹಚ್ಚುವ ಮೂಲಕ ಸಂಭ್ರಮಿಸಿದರು.
ಕೆಲಸ ಆಗೋದಿಲ್ಲ.